ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಏನಪ್ಪಾ ಅಂದ್ರೆ, ನೀವು ಶಿರ್ಡಿಗೆ ಹೋಗಿದ್ದೀರಾ, ಅಲ್ಲಿ ಸಾಯಿಬಾಬಾನ ದರ್ಶನ ಮುಗಿತ್ತು, ನೆಕ್ಸ್ಟ್ ಡೇ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಇದ್ದೀರಾ ಅಂದ್ರೆ ಅವ್ರಿಗೋಸ್ಕರನೇ ಈ ವಿಡಿಯೋನ ಫುಲ್ ನೋಡಿ, ಆಗ್ಲೇ ಗೊತ್ತಾಗುತ್ತೆ ಏನೆಲ್ಲ ಪ್ಲೇಸಸ್ ಶಿರ್ಡಿ ಪಕ್ಕದಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಂತ. ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲಿ ಶಿರ್ಡಿಲಿ ಬಜೆಟ್ ಅಲ್ಲಿ ಹೋಗಿ ಮತ್ತೆ ಹೆಂಗೆ ಬೆಂಗಳೂರಿಗೆ ರೀಚ್ ಆಗ್ಬೋದಂತ ಹಾಕಿದ್ದೀನಿ. ಆ ವಿಡಿಯೋ ನೋಡದೇ ಇರೋರು ಖಂಡಿತ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಡೇ 2 ಅಲ್ಲಿ ಶಿರ್ಡಿಯಲ್ಲಿ ಏನೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದಂತ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲಿ ಒಂದು ಪ್ಲೇಸ್ ಬಂದು ನಾಸಿಕ್. ಆ ನಾಸಿಕ್ಗೆ ಒಂದು ಪ್ಯಾಕೇಜೇ ಇದೆ. ಈ ಪ್ಯಾಕೇಜ್ಗೆ ಪರ್ ಹೆಡ್ಗೆ 350 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಾರ್ನಿಂಗ್ ನೀವು ಬೇಗ ಎದ್ಬಿಟ್ಟು ಒಂದು 7 ಗಂಟೆಗೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರೆ ಅಲ್ಲಿ ವ್ಯಾನ್ಸ್ ಬರ್ತಾನೆ ಇರ್ತವೆ ನಾಸಿಕ್ ಅಂತ. ಇದ್ರಲ್ಲಿ ನಿಮ್ಗೆ 3 ಪ್ಲೇಸಸ್ ನ ಕವರ್ ಮಾಡ್ತಾರೆ. ಒಂದು ಮುಕ್ತಿಧಾಮ್, ನೆಕ್ಸ್ಟ್ ಒಂದು ಪಂಚವಟಿ, ಅದಾದ್ಮೇಲೆ ನಿಮ್ಗೆ ತ್ರಿಂಬಕೇಶ್ವರ. ಮೊದಲನೇದಾಗಿ ನಾಸಿಕ್ ಅಲ್ಲಿರೋ ಮುಕ್ತಿಧಾಮ್ಗೆ ಕರ್ಕೊಂಡು ಹೋಗ್ತಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದೇ ಮುಕ್ತಿಧಾಮ್ ದೇವಸ್ಥಾನ. ಇದು ನಾಸಿಕ್ ಅಲ್ಲಿ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ 12 ಜ್ಯೋತಿರ್ಲಿಂಗಗಳಿದಾವಲ್ಲ, ಆ ಪ್ರತಿರೂಪವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ಚಾರ್ಧಾಮ್ ಅಲ್ಲಿರೋ ಎಲ್ಲಾ ದೇವಸ್ಥಾನಗಳನ್ನು ದರ್ಶನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಎಲ್ಲರ ನಂಬಿಕೆ ಇದೆ. आधा घंटा का स्टो दे रहा है मैं वहाँ पे ऑटो वाले के साथ में गया तो ये पूरा 9 किलोमीटर का राउंड होता है, जाना आना 9 किलोमीटर 9 किलोमीटर होता है। तो ये ऑटो वाला पूरा दिखा के 1 आवर्स के पहले आपको कालाराम मंदिर के पास में लेके आएगा ना। 100 रुपए एक आदमी के लेता है। ऑटो में गया तो जल्दी भी आता है। ಇವರು ಹಿಂದಿಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ, ನೆಕ್ಸ್ಟ್ ಇವ್ರು ಕರ್ಕೊಂಡು ಹೋಗ್ತಿರೋ ದೇವಸ್ಥಾನಗಳು ಒಂದು ಪಂಚವಟಿ ಅಂತ ಹೇಳ್ತಾರೆ. ಇದಕ್ಕೆ ನೀವು ಸೆಪರೇಟ್ ಆಗಿ ಪರ್ ಹೆಡ್ಗೆ 100 ರುಪೀಸ್ ಕೊಟ್ಟು ಆಟೋಲ್ ಹೋಗ್ಬೇಕಾಗತ್ತೆ. ಮೊದಲು ಈ ಊರಿಗೆ ನಾಸಿಕ್ ಅಂತ ಯಾಕೆ ಹೆಸರು ಬಂತು ಅಂತ ನೋಡೋಣ. ಲಕ್ಷ್ಮಣ ಅವರು ರಾವಣನವರ ತಂಗಿಯಾದ ಶೂರ್ಪನಗೆ ಮೂಗನ್ನು ಕೊಯ್ದು ಬಿಡ್ತಾರೆ. ಅವಾಗಿಂದ ಈ ಊರಿಗೆ ನಾಸಿಕ್ ಅಂತ ಹೆಸರು ಬಂತು. ನಾಸಿಕ್ ಅಂದ್ರೆ ಮೂಗು ಅಂತ ಅರ್ಥ. ಈಗ ಆಟೋದಲ್ಲಿ ಅವ್ರು ತೋರಿಸೋ ಒಂದೊಂದು ದೇವಸ್ಥಾನಗಳನ್ನ ನೋಡ್ಕೊಂಡ್ ಬರೋಣ. ಅದರಲ್ಲಿ ಮೊದಲನೇದಾಗಿ ಅವ್ರು ತೋರಿಸುವಂತ ದೇವಸ್ಥಾನ ಗೋರಾರಾಮ್ ದೇವಸ್ಥಾನ. ಇಲ್ಲೇ ಸೀತಾರಾಮ ಇದ್ದಾರಲ್ಲ, ಅವ್ರು ಬಂದು ದೈವ ಪ್ರಾರ್ಥನೆ ಮಾಡ್ತಿದ್ದ ಜಾಗ ಅಂತ ಹೇಳ್ತಾರೆ. ಆದ್ರೆ 300 ರೂಪಾಯಿ ಕೊಡೋಣ. ಇದೇ ರಾಮ ಮಂದಿರ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ದರ್ಶನ ಮಾಡ್ಕೊಂಡು ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಲಕ್ಷ್ಮಣ ಜೋಳ ಅಂತ ಒಂದು ಸಿಗುತ್ತೆ. ಅದು ಒಂದು ನದಿ. ಅಲ್ಲಿ ಬಂದು ಲಕ್ಷ್ಮಣ ಅವರು ರೇಖೆನ ಹಾಕಿರ್ತಾರೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಆ ನದಿಯಲ್ಲೇ ಲಕ್ಷ್ಮಣ ಅವರು ರೇಖೆನ ಹಾಕಿರೋದು. సీతాదేవి అపహరణ రావణాసురుడు లంబా హనుమాన్ ಎಕಡ ಇವಾಗ ಇನ್ ಸ್ವಲ್ಪ ಮುಂದೆ ಬಂದ್ರೇನೆ ನಿಮ್ಗೆ ಕಚಯ ಮಾರುತಿ ಟೆಂಪಲ್ ಬರುತ್ತೆ. ಇಲ್ಲಿ ಬಂದು 11 ಅಡಿ ಹತ್ರದ ಹನುಮಾನ್ ಸ್ಟ್ಯಾಚು ಇರುತ್ತೆ. ಇದು ಬಂದು ಪಾಂಡವರ ಕಾಲದಲ್ಲಿ ಸಿಕ್ಕಿದ್ದಂತೆ. ಇಲ್ಲೇ ಪಾಂಡವರು ಬಂದು ಪೂಜೆ ಮಾಡ್ತಿದ್ರಂತೆ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ರಾವಣ ಬಂದು ಸೀತೆನ ಎತ್ಕೊಂಡೋಗಿರೋಂತ ಜಾಗ ಸಿಗುತ್ತೆ. ಆವಾಗ್ಲೇ ನಾನು ಹೇಳಿದ್ನಲ್ಲ, ಲಕ್ಷ್ಮಣ ಬಂದು ರೇಖೆನ ಬರಿತಾನಂತ. ಆ ಟೈಮಲ್ಲಿ ರೇಖೆಯನ್ನ ದಾಟ್ಕೊಂಡು ಸೀತೆ ಈ ಕಡೆ ಬರ್ಬೇಕಾದ್ರೆ ಇಲ್ಲಿಂದಾನೆ ರಾವಣ ಬಂದು ಸೀತೆನ ತಗೊಂಡೋಗಿದ್ದು. ಈ ಕಡೆ ನೋಡೋದು ರಾವಣ, ಅಲ್ಲಿ ಸೆಂಟ್ರಲ್ ಇರೋದು ಸೀತೆ, ನೋಡ್ಕೊಳ್ಳಿ. ಅಲ್ಲಿ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದಂತ ದೇವಸ್ಥಾನ ಬಂದು ಲಕ್ಷ್ಮೀ ನಾರಾಯಣ್ ಮಂದಿರ್ ಅಂತ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ 12 ವರ್ಷಕ್ಕೆ ಒಮ್ಮೆ ಕುಂಭಮೇಳ ನಡೀತಲ್ಲ, ಅದು ನಾಸಿಕ್ ಅಲ್ಲಿ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತಂತೆ. ಅಲ್ಲಿಂದ ಇನ್ ಸ್ವಲ್ಪ ಮುಂದೆ ಬಂದ್ರೇನೆ ನಿಮ್ಗೆ ಲಕ್ಷ್ಮಣ ದೇವಸ್ಥಾನ ಸಿಗುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ಲ, ಅದೇ ಲಕ್ಷ್ಮಣ ದೇವಸ್ಥಾನ. ತುಂಬಾನೇ ಸೂಪರ್ ಆಗಿರುತ್ತೆ. ಆಕ್ಚುಲಿ ಈ ಎಲ್ಲಾ ದೇವಸ್ಥಾನಗಳನ್ನ ಅವರು 1 ಅವರಲ್ಲೇ ಕವರ್ ಮಾಡ್ತಾರೆ. ಅದರಿಂದ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದರ್ಶನ ಮಾಡ್ಕೊಂಡು ಬರ್ತಾನೆ ಇರ್ಬೇಕಾಗತ್ತೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೇನೆ ನಿಮ್ಗೆ ತಪೋವನ್ ಸಿಗುತ್ತೆ. ಇಲ್ಲೇ ನಿಮ್ಗೆ ಗೋದಾವರಿ ನದಿ ಹರಿಯೋದನ್ನ ನೋಡ್ಬೋದು. ಈ ಜಾಗದಲ್ಲಿ ಲಕ್ಷ್ಮಣ ಅವರು ಶೂರ್ಪನಖೆ ಇದಾರಲ್ಲ, ಅವರ ಮೂಗನ್ನ ಕೊಯ್ದಿರೋದು. ಆ ಜಾಗನ ತೋರಿಸ್ತೀನಿ ಬನ್ನಿ. ಈಗ ಇವಾಗ ನೀವು ನೋಡ್ತಿದ್ದೀರಲ್ಲ, ಅದೇ ಆ ಜಾಗ. ಇಲ್ಲೇ ನಿಮ್ಗೆ ಒಂದು ಶಿವಲಿಂಗನೂ ಸಹ ಇರುತ್ತೆ. ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಗೋದಾವರಿ ನದಿ ಹರಿಯೋದು ಇದೇ ಜಾಗದಲ್ಲೇ. ಕ್ಲೀನಾಗಿ ನೋಡ್ಕೊಳ್ಳಿ. ಈ ನಾಸಿಕಲ್ಲಿರೋ ಒಂದೊಂದು ಪ್ಲೇಸನ್ನು ಒಂದೊಂದಕ್ಕೆ ರಿಲೇಟ್ ಮಾಡ್ತಾರೆ. ಎಲ್ಲದನ್ನು ರಾಮ, ಲಕ್ಷ್ಮಣ, ಸೀತೆಗೆ ರಿಲೇಟ್ ಮಾಡ್ತಿರ್ತಾರೆ. ತುಂಬಾ ಜಾಗಗಳಲ್ಲಿ ಸೀತೆ, ರಾಮ ಮತ್ತೆ ಲಕ್ಷ್ಮಣ ಅವರು ಇದ್ದಂತ ಗುರುತುಗಳು ಇದಾವೆ. ನಾನು ಇಷ್ಟೊತ್ತು ನೋಡಿಸಿದ್ ಎಲ್ಲಾನು ನೀವು ರಿಲೇಟ್ ಮಾಡ್ಬೋದು. ಈಗ ನಾವು ಹೋಗ್ತಿರೋದು ರಾಮ್ ಕುಂಡ್ ಅಂತ ಒಂದು ಜಾಗ. ಇಲ್ಲೇ ರಾಮನವರು ಡೈಲಿ ಸ್ನಾನ ಮಾಡ್ತಿದ್ದ ಅಂತ ಹೇಳ್ತಾರೆ.
ಇದೇ ಜಾಗದಲ್ಲಿ ನಿಮ್ಗೆ ತ್ರಿವೇಣಿ ಸಂಗಮ ಇದೆಯಲ್ಲ ಅದನ್ನು ನೋಡಕ್ ಸಿಗುತ್ತೆ. ಅದ್ರ ಎದುರುಗಡೆನೆ ಸ್ವಲ್ಪ ಬೆಟ್ಟದ ಮೇಲೆ ಹತ್ಕೊಂಡು ಹೋದ್ರೆ ನಿಮ್ಗೆ ಕಪಿಲೇಶ್ವರ ಟೆಂಪಲ್ ಅಂತ ಒಂದ್ ಸಿಗುತ್ತೆ. ತುಂಬಾ ಅಂದ್ರೆ ತುಂಬಾ ಹಳೆ ದೇವಸ್ಥಾನ, ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಅದಾದ್ಮೇಲೆ ಲಾಸ್ಟ್ ಆಗಿ ನಾವು ಹೋಗಿದ್ದ ದೇವಸ್ಥಾನ ಬಂದು ಕಾಲಾರಾಮ್ ಮಂದಿರ್ ಅಂತ, ತುಂಬಾ ದೊಡ್ಡ ದೇವಸ್ಥಾನ, ಒಳಗಡೆ ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇಲ್ಲ. ಇದು ಜ್ಯೋತಿರ್ಲಿಂಗಮಲ್ಲ, ಸ್ವಲ್ಪ ATM ಬೇಕಲ್ಲ ಪ್ರವೀಣ. ನಾಸಿಕ್ಕಲ್ಲಿರೋ ಪಂಚವಟಿ, ರಾಮ, ಹನುಮ, ಸೀತಾ ಮತ್ತೆ ಲಕ್ಷ್ಮಣ, ರಾವಣ ಎಲ್ಲರಿಗೂ ಸಂಬಂಧಪಟ್ಟ ದೇವಸ್ಥಾನಗಳನ್ನೆಲ್ಲ ನೋಡ್ಸಕ್ಕೆ 1 ಅವರ್ ತಗೋತಾರೆ. ಪರ್ ಹೆಡ್ಗೆ 100 rupees ಚಾರ್ಜ್ ಮಾಡ್ತಾರೆ ಆಟೋಗೆ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ತ್ರಯಂಬಕೇಶ್ವರ್ಗೆ ಕರ್ಕೊಂಡು ಹೋಗ್ತಾರೆ. ತ್ರಯಂಬಕೇಶ್ವರ್ ಬಂದು ನಾಸಿಕ್ಕಿಂದ 35 ಕಿಲೋಮೀಟರ್ ಆಗುತ್ತೆ. 1 ಅವರ್ ಜರ್ನಿ ಇರುತ್ತೆ. ಇಲ್ಲಿಗೆ ನೀವು ಹೋಗ್ತಿದ್ದೀರಾ ಅಂದ್ರೆ ಖಂಡಿತ ಸ್ವಲ್ಪ ಬೇಗನೆ ಹೋಗಿ. ನಾವು ಹೋಗಿದ್ದು 7:30 ಆಗ್ಬಿಟ್ಟಿತ್ತು ಟೈಮು. ಬಟ್ ನಾವು ಹೋಗಿದ್ದ ಟೈಮ್ ಬಂದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಜನ ಇದಾರಪ್ಪ. ಎಲ್ರಿಗೂ ಗೊತ್ತಿರೋ ಹಾಗೆ ತ್ರಯಂಬಕೇಶ್ವರ್ ಬಂದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಮತ್ತೆ ತುಂಬಾನೇ ಪವರ್ಫುಲ್. ಈ ದೇವಸ್ಥಾನ ಫುಲ್ ಅಂಡ್ ಫುಲ್ ಕರಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಈ ದೇವಸ್ಥಾನದ ಒಳಗಡೆ ಕ್ಯಾಮ್ರಾಸ್ ಅಲೌಡ್ ಇಲ್ಲ ಅನ್ನೋದ್ರಿಂದ ನಾವೇನು ಒಳಗಡೆ ತೋರ್ಸಕ್ಕಾಗಲ್ಲ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿರೋ ಲಿಂಗ ಇದೆಯಲ್ಲ ಅದು ಒಳಗಡೆ ಇರೋ ತರ ಇರುತ್ತೆ. ಮತ್ತೆ ಅಲ್ಲಿ 3 ಡಾಟ್ಸ್ ತರ ಒಂದಿರ್ತವೆ. ಅದನ್ನೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾರೆ. ನೀವು ಒಳಗಡೆ ಇರೋ ಲಿಂಗನ ಮುಟ್ಟಕ್ಕಾಗಲ್ಲ, ಬಟ್ ಈಚೆ ಅದೇ ತರ ಒಂದು ರಿಪ್ಲಿಕೇಟ್ ಮಾಡಿಟ್ಟಿರ್ತಾರೆ. ಅದ್ರಲ್ಲಿ ನೀವು ಹೋಗಿ ಪೂಜಾ ಮಾಡ್ಕೊ ಬರ್ಬೋದು. ನೀವೇ ಕೈಯಾರ 3 ಬೆರಳುಗಳನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೇಲೆ ಇಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಈಚೆಯಿಂದ ನೀವು ಲೈವ್ ನೋಡ್ಬೋದು. ಇಲ್ಲಿ ನೋಡಿ, ಆ ಡಿಸ್ಪ್ಲೇ ಅಲ್ಲಿ ಯಾವಾಗ್ಲೂ ಓಡ್ತಾನೆ ಇರುತ್ತೆ, ಅದನ್ನ ನೋಡ್ಬೋದು. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನೀವೇನಾದ್ರೂ ಜನ ಜಾಸ್ತಿ ಇದಾರೆ ಅಂತ ಗೊತ್ತಾದ್ರೆ ಖಂಡಿತ ಡೈರೆಕ್ಟ್ ಆಗಿ 200 ರೂಪಾಯಿ ಟಿಕೆಟ್ ಸಿಗುತ್ತೆ. ಸ್ಪೆಷಲ್ ದರ್ಶನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ತ್ರಯಂಬಕೇಶ್ವರ್ ಬಂದು ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ಯಾವಾಗ್ಲೂ. ಅಲ್ಲಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಆಗಿ ತ್ರಯಂಬಕೇಶ್ವರಿಂದ ಶಿರ್ಡಿಗೆ ಬರ್ತಾರೆ. ಬರ್ಬೇಕಾದ್ರೆ ಮಧ್ಯದಲ್ಲಿ ಟೈಮ್ ಏನಾದ್ರು ಇದ್ರೆ ಅಂಜನೇರಿ ಅಂತ ಒಂದು ವಿಲೇಜ್ ತರ ಸಿಗುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಪ್ಲೇಸ್ ನ ಬಂದು ಹನುಮನ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಇಲ್ಲಿಂದ ಹಿಂದೆಗಡೆ ಹೋದ್ರೆ ನೀವು ಅಂಜನೇರಿ ಬೆಟ್ಟ, ಫಾಲ್ಸ್ ಎಲ್ಲಾನು ಸಿಗುತ್ತೆ ನೋಡಕ್ಕೆ. ಅದಕ್ಕೆ ನಿಮ್ಗೆ ಟೈಮ್ ಆಗುತ್ತೆ. ಇಲ್ಲಿರೋ ಹನುಮನ ಮೂರ್ತಿ ಅಂತೂ ನೋಡಕ್ಕೆ ಸಖತ್ತಾಗಿತ್ತು. ಪೂಜೆ ಮಾಡಿಸ್ಕೊಂಡು ನೀವು ಆರಾಮಾಗಿ ರಿಟರ್ನ್ ಬರ್ಬೋದು. ಇಷ್ಟೇ ಡೇ 2 ಅಲ್ಲಿ ನೀವು ಪ್ಲಾನ್ ಮಾಡಕ್ಕಾಗೋದು. ಇದಕ್ ಮೇಲೆ ಏನು ಮಾಡಕ್ಕಾಗಲ್ಲ. ತ್ರಯಂಬಕೇಶ್ವರ ಏನಾದ್ರು ರಶ್ ಇದ್ರೆ ಇಲ್ಲೂ ಬರಕ್ಕಾಗಲ್ಲ. ಬಟ್ ನಾಸಿಕ್ ಅಲ್ಲಿ ನೋಡಕ್ಕೆ ಹಲವಾರು ಪ್ಲೇಸಸ್ ಇದೆ. ನಿಮ್ಗೆ 3-4 ಡೇಸ್ ಸಾಲೋದೇ ಇಲ್ಲ. ಯಾಕಂದ್ರೆ ಇಲ್ಲೇ ನಿಮ್ಗೆ ಹರಿಯರ್ ಫೋರ್ಟು, ಹಲವಾರು ಜಾಗಗಳನ್ನ ನೋಡಕ್ ಸಿಗುತ್ತೆ. ಬಟ್ ಅದಕ್ಕೆಲ್ಲ ಟೈಮ್ ಆಗುತ್ತೆ. ಇಷ್ಟೆಲ್ಲ ದೇವಸ್ಥಾನಗಳು ನೋಡ್ಕೊಂಡು ನೀವು ಶಿರ್ಡಿ ಸೇರೋಷ್ಟ್ರೊಳಗಡೆ ನಿಮ್ಗೆ ನೈಟ್ 8 o'clock ಆಗ್ಬಿಡುತ್ತೆ. ಅದಾದ್ಮೇಲೆ ಪ್ರಸಾದಾಲಯಲ್ಲಿ ಹೋಗಿ ಪ್ರಸಾದ ತಿನ್ಕೊಂಡು ಹೋಗಿ ರೂಮಲ್ಲಿ ಮಲ್ಗ್ಬಿಡಿ. ನೆಕ್ಸ್ಟ್ ಡೇ ಬಂದು ಡೇ 3 ಪ್ಲಾನು. ಅದರಲ್ಲಿ ಔರಂಗಾಬಾದ್ ಅಲ್ಲಿ ಏನೆಲ್ಲ ನೋಡ್ಬೋದು ಅಂತ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಖಂಡಿತ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.